ನಮಸ್ತೆ SRM ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಯಾವ ಥರ ಹಾಕೋದು ಇದ್ರ ಬಗ್ಗೆ ಸುಳಿವೆ ಕೊಡ್ತಾ ಇಲ್ಲಿ ಸರ್ಕಾರ. ಹಾಗಾದರೆ ಇನ್ನು ಎಷ್ಟು ಕಂತಿನ ಇಲ್ಲಿ ಹಣ ಬಾಕಿ ಇದೆ, ಯಾವಾಗ ಹಣ ರಿಲೀಸ್ ಆಗುತ್ತೆ, ಹಾಗೆಯೇ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಬೇಕು, ಆ ಥರದ ಹಲವಾರು ಕ್ವಶನ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಲವಾರು ಜನಕ್ಕೆ 3-4 ಕಂತು ಬರಲೇ. ಆದರೆ ಈಗ ಸರ್ಕಾರಿ ಮಾಹಿತಿಯ ಪ್ರಕಾರ ಸರ್ಕಾರ ಇಲ್ಲಿ ಹೇಳಿದೆ, ಯಾವಾಗಲಿಂದ ಗೃಹಲಕ್ಷ್ಮಿ ಯೋಜನೆ ಇನ್ನು ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದರೆ, ನಾವು ಏಪ್ರಿಲಿಂದ ಮಾಡಿಲ್ಲ ಅಷ್ಟೇ. ಏಪ್ರಿಲ್ವರೆಗೂ ಎಲ್ಲ ಕಂತು ಕೂಡ ಮಾಡಿದ್ದೀವಿ. ಏಪ್ರಿಲ್ ಕಂತು, ಇಲ್ಲಿ ಮೇ ಕಂತು, ಜೂನ್ ಕಂತು ಮಾಡಿಲ್ಲ ಅಷ್ಟೇ. 3-4 ಕಂತು ಮಾತ್ರ ಬಾಕಿ ಇದೆ. ನಾವು ಅಷ್ಟು ಕಂತು ಬಿಟ್ಬಿಟ್ಟು ಬೇರೆ ಕಂತು ಯಾವ ಕಂತು ಕೂಡ ಬಾಕಿ ಉಳಿಸಿಲ್ಲ ಅಂತೇಳ್ಬಿಟ್ಟು ಸರ್ಕಾರ ಇಲ್ಲಿ ಮಾಹಿತಿನ ನೀಡಿದೆ. ಆದರೆ ಇಲ್ಲಿ ಜನರು ಹೇಳೋ ಪ್ರಕಾರ ಕೇಳಿದರೆ, ನಮ್ಗೆ ಅಸಲಿ 6 ತಿಂಗಳಾಯಿತು, ಜನವರಿಯಿಂದನೂ ಕೂಡ ಬರ್ತಾನೆ ಇಲ್ಲ, ದುಡ್ಡೇ ಬರ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ, ಆಗ ಬರುತ್ತೆ ಈಗ ಬರುತ್ತೆ ಅಂತ, ನಮಗೆ ದುಡ್ಡು ಬರ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಜನರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ್ದು ಏನು ಅಂತಾನೆ ಗೊತ್ತಾಗದಿರೋ ಥರ ಸಮಸ್ಯೆ ಆಗಿಬಿಟ್ಟಿದೆ. ಇಲ್ಲಿ ಸರ್ಕಾರ ಒಂದು ನಿಯಮ ತಂತು, ನೀವು ಮರು ಅರ್ಜಿ ಆಗಬೇಕು, ಹಾಗಾದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಜನರು ಇಲ್ಲಿ ತಮಗೇನೇನು ಡಾಕ್ಯುಮೆಂಟ್ ಬೇಕು ಎಲ್ಲದೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರು. ಆದರೆ ಇಲ್ಲಿ ಸರ್ಕಾರ ಇನ್ನು ಅದು ಡೇಟ್ ಅನೌನ್ಸ್ ಮಾಡ್ದಂಗೆ ನಾವು ಮನೆಗೆ ಬಂದುಬಿಟ್ಟು ಒಬ್ಬೊಬ್ಬರ ಹತ್ರನೂ ಆ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಅಪ್ಲಿಕೇಶನ್ ಮಾಡಿಕೊಡ್ತೀವಿ, ಅಷ್ಟುವರೆಗೂ ನೀವು ಏನು ಕೂಡ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡಿ ಅಂತ ಹೇಳಿದರು. ಇದನ್ನು ಕೇಳಿಸ್ಕೊಂಡು ಜನರು, ಹಾಗಾದರೆ ಇವರು ಗೃಹಲಕ್ಷ್ಮಿ ಯೋಜನೆ ಆಗಬಾರ್ದು ಅಂತಾನೆ ಪ್ಲಾನ್ ಮಾಡಿಕೊಂಡೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗಾಸಿಪ್ ಎಲ್ಲ ಓಡಾಡಿದ್ವು. ಆದರೆ ಈಗ ಮಾಹಿತಿ ಬಂದಿರೋ ಪ್ರಕಾರ ಇನ್ನು ಅರ್ಜಿ ಹಾಕುವ ಡೇಟ್ ಫಿಕ್ಸೇ ಆಗಿಲ್ಲ. ಹಾಗೇನೆ ಇಲ್ಲಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವ 31, 32ನೇ ಕಂತು ಕೂಡ ಇನ್ನು ರಿಲೀಸ್ ಆಗೋಕ್ಕೆ ಇನ್ನೂ ಟೈಮ್ ಜಾಸ್ತಿನೇ ಬಾಕಿ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ದಾರೆ ಅಂತ ಕೇಳೋದಾದರೆ, ಇಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಇಲ್ಲಿ ಹಂಗೆ ಬ್ಯಾಂಕ್ ಪಾಸ್ಬುಕ್, ಇಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ಹಾಗೆಯೇ ಪಾಸ್ಬುಕ್ಕು ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ನಿಮ್ಗೆ ಏನಾದರೂ ದುಡ್ಡು ಬಿದ್ದರೆ ಅಕೌಂಟಿಗೆ ಮೊಬೈಲ್ಗೆ ಮೆಸೇಜ್ ಬರಬೇಕು ಅಲ್ವಾ, ಅದಕ್ಕೋಸ್ಕರ ಮೊಬೈಲ್ ಕಂಪಲ್ಸರಿ ಲಿಂಕ್ ಆಗಿರಬೇಕು. ಮತ್ತು ವೋಟರ್ ID ಆಗಿರ್ಬೋದು, ಇಲ್ಲಿ ಎಲ್ಲದೂ ಕೂಡ ಕಂಪಲ್ಸರಿಯಾಗಿ ಈಗ ಇರಲೇಬೇಕು. ಆಗಿನ ಥರ ಸುಮ್ಮನೆ ಅರ್ಜಿ ಅಂತೂ ಹಾಕಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಇಲ್ಲಿ ಸ್ಟ್ರಿಕ್ಟಾಗಿ ಹೇಳಿದೆ. ಅದಕ್ಕೋಸ್ಕರ ಪಾಪ ಜನರೆಲ್ಲ ಇದನ್ನೆಲ್ಲ ಇದೆ ನಮ್ಮ ಹತ್ರ, ಬಂದುಬಿಟ್ಟು ಅಪ್ಲಿಕೇಶನ್ನ ಹಾಕ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಹೋಗ್ಬಿಟ್ಟು ಆಮ್ಲು ಜಿರಾಕ್ಸ್ ಶಾಪಲ್ಲಿ ಆ ಥರ ಹಾಕೋದಾಗಿದ್ದರೆ ಯಾರ್ದವ್ರು ಹಾಕ್ಕೊತಾ ಇದ್ರು. ಈಗ ಇಲ್ಲಿ ಸರ್ಕಾರ ಹೊಸ ರೂಲ್ಸ್ ಜೊತೆಗೆ ಒಂದು ಸಮಸ್ಯೆನೇ ಕೂಡ ತಂದಿದೆ ಅಂತಲೇ ಹೇಳ್ಬೋದು. ಈ ಸಮಸ್ಯೆಯಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ತಡವಾಗಿ ಬರೋಕ್ಕೆ ಟೈಮ್ ತಗೊಳುತ್ತೆ. ಯಾಕಂದರೆ ಇಲ್ಲಿ ಎಲ್ಲರ ಮನೆಗೂ ಬರಬೇಕು, ಎಲ್ಲರ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅವರೇ ಅಪ್ಲಿಕೇಶನ್ ಹಾಕ್ಕೊತಾರೆ ಅಂತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಜನರು ಬೇರೆ ಆಪ್ಷನ್ ಇಲ್ಲದೇ ವೇಟ್ ಮಾಡಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ. ಇಲ್ಲಿ ಭಾರತದ ಹಾಗೆಯೇ ಇಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಇದು ಇದೆ ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಅಂತ. ಈ ಯೋಜನೆಯಿಂದನೇ ಹಲವಾರು ಮನೆಗಳಲ್ಲಿ ಜೀವನ ನಡೀತಾ ಇತ್ತು. ಈಗ ಸುಮಾರು 4-5 ತಿಂಗಳಿಂದ ಈ ದುಡ್ಡು ಇಲ್ಲದೇ ಎಷ್ಟು ಹೆಣ್ಮಕ್ಳು ಪರದಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಕಾಣಿಸ್ತಾ ಇರುವಂಥ ವಿಚಾರನೇ. ಅದಕ್ಕೋಸ್ಕರ ಇದಕ್ಕೆ ಬೇಗನೆ ಸರ್ಕಾರ 29, 30, 31ನೇ ಕಂತನ್ನ ಬೇಗ ವಿಡುದಲ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಅನ್ನದಾತರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಮಹಿಳೆಯರು ಅಂತಲೇ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ 2,000 + 2,000 4,000 ಬರುತ್ತೆ, 4,000 + 6,000 ಬರುತ್ತೆ. ಆ ಥರ ಬರೋಕ್ಕೆ ಮಾತ್ರ ಸಾಧ್ಯನೇ ಇಲ್ಲ. ಆಲ್ರೆಡಿ ಗೌರ್ಮೆಂಟ್ ಮಾತ್ರ ಒಂದೇ ಬರೀ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಬಂದರೆ ಕೂಡ ಬೇಕಾದರೆ 1500ಕ್ಕೆ ಒಂದು ಕಂತಾಗಿ ಬರ್ಬೋದು, ಬಿಟ್ಟರೆ ಯಾವಾಗಲೂ ಡಬಲ್ ಆಗಿ ತ್ರಿಬಲ್ ಆಗಿ ಬರೋಕ್ಕೆ ಮಾತ್ರ ಚಾನ್ಸೇ ಇಲ್ಲ ಅಂತ ಈಗ ಸರ್ಕಾರ ಇಲ್ಲಿ ವರದಿನ ನೀಡಿದೆ. ಎಲ್ಲರೂ ಹೇಳ್ತಾರೆ 2,000 ಸೇರಿಬಿಟ್ಟು ಈ ತಿಂಗಳು 4,000 ಜಮಾ ಆಗಿಬಿಡುತ್ತೆ, ನೋಡ್ಕೊತ ಇರಿ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಆ ಥರ ಆಗೋಕ್ಕೆ ಮಾತ್ರ ಸಾಧ್ಯನೇ ಇಲ್ಲ, ಸರ್ಕಾರ ಹೇಳ್ಬಿಟ್ಟಿದೆ. ಯಾಕಂತಂದರೆ ಇನ್ನೂ ಅರ್ಜಿನೇ ಹಾಕೋಕ್ಕೆ ಶುರು ಮಾಡಿಲ್ಲ, ಅರ್ಜಿ ಡೇಟೇ ಇನ್ನೂ ಫಿಕ್ಸ್ ಆಗಿಲ್ಲ. ಅಂಥದ್ರಲ್ಲಿ ಈಗ ಬಂದ್ಬಿಡುತ್ತೆ ಆಗ ಬಂದ್ಬಿಡುತ್ತೆ ಅಂತಂದರೆ ಹೆಂಗೆ ಬರುತ್ತೆ? ಅರ್ಜಿ ಹಾಕ್ಕೊಂಡ್ಮೇಲೆ ಎಲ್ಲದೂ ಕೂಡ ಪರಿಶೀಲನೆ ನಡೆಸಿದ ಮೇಲೆ ಆಗ ಒಂದೊಂದು ಕಂತು ಬಿಡ್ತಲ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನ್ಯೂಸ್. ನಿಮಗೇನಾದರೂ ಈ ನ್ಯೂಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.